ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಹೇಳಿದ್ನಲ್ಲ ಫ್ರೋಝನ್ ಶೋಲ್ಡರ್ ಅಂದರೆ ಭುಜ ಗಟ್ಟಿಯಾಗೋದು, ನಮ್ಮ ಕೈ ಮೂಮೆಂಟ್ಸ್ ರಿಜಿಡ್ ಆಗೋದು, ಇಂಥ ಸಮಸ್ಯೆಗೆ ಕೂಡಲೇ ಇಮಿಡಿಯೇಟಾಗಿ ನಿಮಗೆ ಸೊಲ್ಯೂಷನ್ ಮಾಡ್ಕೊಳ್ಳೋಂಥ ಒಂದು ಐಡಿಯಾನ ನಾನು ಮುಂಚೆನೂ ಬೇರೆ ಒಂದು ವಿಡಿಯೋಲಿ ಬೇರೆ ಒಂದು ಅಡಂಗಳು ತೋರಿಸಿದ್ದೀನಿ. ಇದು ಅದಕ್ಕಿಂತ ಈಸಿಯಾಗಿ ನಿಮಗೆ ಪೇನ್ ಕಮ್ಮಿ ಆಗಿರೋ ಒಂದು ಅಡಂಗಲ್ ಅಂತ ಹೇಳ್ಬೋದು. ಇದನ್ನು ಹೇಗೆ ಮಾಡ್ಕೋಬೇಕು, ಬೇರೆ ಒಬ್ಬರದ್ದು ಸಹಾಯ ತೊಗೊಂಡು ಮಾಡ್ಕೋಬೇಕು, ಮತ್ತು ಈ ಮೂರು ಬೆರಳು ಮುಂದೆ ಈ ಮೂರು ಬೆರಳನ್ನು ಸಮವಾಗಿಟ್ಕೋಬೇಕು. ಸಮವಾಗಿಟ್ಕೊಂಡು ಈ ಮೂರು ತುದಿಗಳೇನಿದೆ ಅದೇ ನಾವೀಗ ಅದರಲ್ಲೇ ಪ್ರಯೋಗ ಮಾಡೋಕ್ಕೆ ಹೋಗೋದು. ಅದರಲ್ಲಿ ಒಂದು ಮರ್ಮನ ಪಾಯಿಂಟನ್ನ ಮುಟ್ತೀವಿ, ಆ ಮರ್ಮನ ಸ್ಟಿಮ್ಯುಲೇಟ್ ಮಾಡ್ತೀವಿ. ಸ್ಟಿಮ್ಯುಲೇಟ್ ಮಾಡೋದ್ರ ಮೂಲಕ ಅಲ್ಲಿರೋಂಥ ಸರ್ಕ್ಯುಲೇಷನ್ ಚಾನಲೈಸ್ ಆಗಿ ಪೇಯ್ನೆಲ್ಲ ರಿಡ್ಯೂಸ್ ಆಗುತ್ತೆ. ಸೊ ಈ ಮೂರು ಬೆರಳು ಇದನ್ನು ಫಸ್ಟು ಈ ಪೇಷಂಟದು ಕೈನ ಎತ್ತಕ್ಕೆ ಕೇಳಬೇಕು. ಎರಡು ಕೈಗಳನ್ನು ಧೀರವಾಗಿ ಎತ್ತಾದಮೇಲೆ ಈ ಏನು ಕಾಣ್ತಾಯಿದೆ ಈ ಭಾಗದಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಈ 1, 2, 3 ಈ ಭಾಗದಲ್ಲಿ ಕೈ ಇಟ್ಕೋಬೇಕು. ಹಾಗೆಯೇ ಇಲ್ಲೇನಿದೆ ಇದನ್ನು ಈ ಥರ ಸಪೋರ್ಟ್ ಕೊಟ್ಕೋಬೇಕು. ಈ ಭಾಗದಲ್ಲಿ ನಿಮ್ಗೆ ಈ ಥರ ಸಪೋರ್ಟ್ ಕೊಟ್ಕೊಂಡು ಈ ಮೂರು ಬೆರಳನ್ನು ಇಟ್ಕೊಂಡು ಹೀಗೆ ಇಟ್ಕೋಬೇಕು. ಅದೇ ರೀತಿ ಈ ಕಡೆ ಕೈನೂ ಎತ್ತಿಸಿ ಅದೇ ಭಾಗದಲ್ಲಿ ಇಲ್ಲಿಟ್ಕೋಬೇಕು. ಇಲ್ಲಿಟ್ಕೊಂಡು 3 ಸಲ ಅಮ್ಕಿ ಬಿಡಬೇಕು. ಏಂದಲ್ ಅಂತ ಹೇಳ್ತೀವಿ ಅಡಂಗಳಲ್ಲಿ. 1, 2, 3 ಹಾಗೆ ಹಮ್ಮಿಕೊಂಡು ಒಂದು 2-3 ಸೆಕೆಂಡ್ ಹಿಡಿದು ಬಿಡಬೇಕು. ಇಷ್ಟು ಮಾಡಿದ್ರೆ ಈಗ ಕೈನ ಕೆಳಗೆ ಮಾಡಿ ಮೂಮೆಂಟ್ ಮಾಡಿ ಮೇಲೆ ಮೂಮೆಂಟ್ ಮಾಡಿ ನೋಡಿ, ಕೆಳಗೆ ಇಳಿಸಿ ಹಾಗೆ ಮೇಲೆ ಮೂವ್ ಮಾಡಿ, ಒಂದು ಕೈ ಎತ್ತಿ ರೈಟ್ ಹ್ಯಾಂಡ್ ಎತ್ತಿ ಕೆಳಗೆ ಇಳಿಸಿ, ಲೆಫ್ಟ್ ಹ್ಯಾಂಡ್ ಎತ್ತಿ ಕೆಳಗಿಳಿಸಿ, ಈ ಥರ ಒಂದು 2-3 ಮೂಮೆಂಟ್ಸ್ ಮಾಡಿಸಿ ನಿಮಗೆ ರಿಲೀಫು ತಕ್ಷಣ ಗೊತ್ತಾಗುತ್ತೆ. ಸೊ ಇದನ್ನು ನಿತ್ಯವಾಗಿ ದಿನ ಬೆಳಗ್ಗೆನೋ ಸಂಜೆನೋ ಯಾವುದಾದ್ರು ಒಂದು ಸಮಯದಲ್ಲಿ ನೋಡಿಕೊಂಡು ಈ ಚಿಕಿತ್ಸೆನ ಈ ಪಾಯಿಂಟ್ ಸ್ಟಿಮ್ಯುಲೇಷನ್ನ ಮಾಡಿಕೊಂಡ್ರೆ ನಿಮ್ಮ ಭುಜದ ನೋವು ಇಲ್ಲ ಫ್ರೋಝನ್ ಶೋಲ್ಡರ್ ಅಂತೇನು ಹೇಳ್ತಾರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ತುಂಬ ಸಿವಿಯರ್ ಆಗಿದ್ದರೆ, ತುಂಬ ಒಳಗಿರೋ ಕಾರ್ಟ್ಲೇಜ್ ಎಲ್ಲ ಹೋಗಿ ಸಮಸ್ಯೆ ತುಂಬ ಹೆಚ್ಚಾಗಿದ್ದರೆ ದಯಮಾಡಿ ಆಯುರ್ಮಠ ಬಂದು ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ತೀವಿ.